ಎಷ್ಟು ಕುಡ್ದಿ? 30 ಸರ್. 30ಗೆ ಹಿಂಗ ಆಡ್ತಿ ಮಗನ? ಹಿಂಗ ಅಲ್ಲಾಡ್ಕೊಂತ ಮನೆಗೆ ಹೋದಿ ಅಂದ್ರೆ ಮೆಟ್ಟರ್ ಹೊಡಿತಾರ ನಿಂಗ. ಸ್ಟೇಬಲ್ ಇರ್ಬೇಕು, ಎಷ್ಟು ಕುಡಿದ್ರು ಸ್ಟೇಬಲ್ ಇರ್ಬೇಕು. ನಾನು 10-15 ಬಾಟ್ಲ್ ಮೂಗಾಗ ಕಿವ್ಯಾಗೆಲ್ಲ ತುರ್ಕೊಂಡು ಕುಡಿತಿದ್ದೆ, ಆದ್ರೂ ಸ್ಟೇಬಲ್ ಇರ್ತಿದ್ದೆ. ಇಷ್ಟಕ್ಕೆ ಹಿಂಗ್ ಮಾಡ್ತಾನ ಮಂಗ್ಯಾನ ಮಗ. ಪ್ರಾಕ್ಟೀಸ್ ಮಾಡೋದು, ಸ್ಟೇಬಲ್ ನಿಲ್ಲೋದು. ಪ್ರಾಕ್ಟೀಸ್ ಮಾಡು, ನಾ ಬರ್ತೇನೆ. ಪ್ರಾಕ್ಟೀಸ್ ಮಾಡ್ತೀರ? ಏ ಮಿಸ್ತ್ರಿ, ಹೊಟ್ಟಿಗೆ ಅನ್ನ ತಿಂತೀನಿ, ಸಗಡಿ ತಿಂತಿಲ್ಲ ನೀನು. ಏನಲ್ಲ ಅಲ್ಲಿ ಕದಾ ಮುರಿ ಅಂದಲ್ಲಿ ಕಿಟಕಿ ಮುರಿದಿ, ಕಿಟಕಿ ಮುರಿ ಅಂದ್ರೆ ಕದಾ ಮುರಿದಿ. ಏನ್ ಕಿಟಕಿ ತಗದ ಅಡ್ಡಾಡ್ಬೇಕ ನಾವು ಮನ್ಯಾಗ? ಬರ್ಬಟ್ ಫುಲ್ ಮಾಡ್ಕೊಂಡು ಇಷ್ಟೆಲ್ಲ ಹೊಡೆದು ಪೂರ ಏನಾಗ್ಬಿಟ್ಟಂದ್ರೆ ಮುಗಿತ ಎಲ್ಲ ಹೊಡೆದು ಇಟ್ಬಿಟ್ರಿ ಹುಡುಗರು. ಒಂದೊಂದು ಗೊತ್ತಾಗ ನಮ್ಮ ಹುಡುಗರು ನಾವು ಬರೋಲ್ಲ ಇಟ್ಬಿಟ್ರಿ. ನನ್ನ ತಪ್ಪು ತಗೊಳ್ಳೋದು ನಾನು ಹೋಗೋ ಮಾತಾಡೋಣ ಏನೋ ಮಾತಾಡೋದು. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ. ಒಂದ್ ರೌಂಡ್ ಹೇತ್ ಬಿಡು ಮಕ್ಕದ ಮ್ಯಾಗ. ಇನ್ನೂ ಬಂದಿತ್ತು ವಿಮಲ್, ನಮ್ಮ ಭಾಷೆ ಕೇಸರಿ. ಏನ್ ಮಾಡಿಟ್ಟಿಲ್ಲ ಮಕ್ಕ, ಇದನ್ನ ನೋಡಿಲ್ಲ ಏನಿದು? ವಿಮಲ್, ಮಾತು ಮಾತಲ್ಲಿ ಕೇಸರಿ. ಹಾ ಹೌದು. ಅಯ್ಯಯ್ಯ ಎಂತ ಆಯ್ತೇನ, ಲಾರಿ ಬಂದು ಗುದ್ದಿತ್ತು. ಯಾರಿಗೆ? ಸದಾ ಆಸ್ಪತ್ರೆ ಕರ್ಕೋದ್ರು. ಜೋರು ಹೊತ್ತ ಬಿದ್ದದೇನಲ್ಲ. ಸುಮ್ಗಳಿದ ನನ್ ಟೆನ್ಷನ್ ನನ್ಗೆ. ಮನೆಯವ್ರಿಗೆಲ್ಲ ಗೊತ್ತಾಗದ್ಯಾ? ಅಯ್ಯೋ, ಯಾರಿಗೆ ಅಂತ ಆಯ್ತು ಮರ ಸಾಲಿ. ಅದಕ್ಕೆ ಹಂಗ ಆಗ್ಬಾರ್ದಿತ್ತು ಮರೆಯಲ್ಲಿ. ಪರಿಮಳ ಆಂಟಿಗೆ ಮೊಬೈಲ್ ಬೀಸೋದಿತ್ತೆ ನೋಡಿ. ಈಗ ಅಲ್ಲಿ ಇದಾಗದೆ ಮತ್ತೆ ಮಧ್ಯೆ ಮಾತಾಡ್ತ. ಅದೇ ಮರೀತಿ. ಅದು ಅಂದ್ರೆ ಎಂತ? ಎಷ್ಟಂಟು ಆಕ್ಸಿಡೆಂಟ್ ಯಾರಿಗೆ? ತೋ ಮಾರೇ ದಾರವೇ ಇಲ್ಲ. ಲತ್ತಿಗೆ ಎಷ್ಟಂತ ಆಗದ, ಆಸ್ಪತ್ರೆಗೆ ಹಾಕದ. ಸಿಡನ್ ಪೇಪರ್ ಕರೆಕ್ಷನ್ ಆಗಿದೆ. ಅದೇನು ಕಿತ್ತು ದಬಾಕಿದಿರ ಅನ್ನೋದು ಗೊತ್ತಾಗುತ್ತೆ. ಅಕ್ಷಯ್ 4 ಉಪ್ಪಿನಕಾಯಿ ಹಾಕೊಂಡು ನೆಕ್ಕು ಈ ಮಾರ್ಕ್ಸ್ನ. ಇಷ್ಟು ಮಾರ್ಕ್ಸ್ ತಗೊಳ್ಳೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟೋದು. ಭವ್ಯ 12-25ಕ್ಕೆ. ಏನಮ್ಮ ಬರ್ತಾ ರಾಯರ್ ಹೋದ್ರೆ ಕತ್ತೆ ಆಯ್ತು ಅನ್ನೋ ತರ. ಹೋದ್ಸಲ 20 ತಗೊಂಡಿದ್ದೆ 25ಗೆ. ನಾನೇನೋ ಈ ಸಲ ಔಟ್ ಆಫ್ ಔಟ್ ತೆಗಿತಾಳೆ ಅಂತ ಅನ್ಕೊಂಡೆ. ಬರೀ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ರೆ ಆಗಲ್ಲ. ಅದೇನದು ತಲೆ ಮೇಲೆ ಹಂಪು ಕೂದ್ಲಲ್ಲಿ. ಚೇತನ್ 21 ಚೆನ್ನಾಗಿ ಕಾಪಿ ಹೊಡೆದಿದ್ಯಲ್ಲ ಚಂದನನ ಹತ್ರ. ಪಿನ್ ಟು ಪಾಯಿಂಟ್. ಅವಳು ಎಲ್ಲಿ ಕಟ್ ಮಾಡೋಳೆ, ನೀನು ಅಲ್ಲೇ ಕಟ್ ಮಾಡಿದ್ಯಾ. ಅವಳು ಯಾವ್ದಕ್ಕೆ ಅಂಡರ್ಲೈನ್ ಮಾಡೋಳೆ, ನೀನು ಅದಕ್ಕೆ ಅಂಡರ್ಲೈನ್ ಮಾಡಿದ್ಯಾ. ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಿನ್ ಪೇಪರ್ ಮತ್ತೆ ಚಂದನನ್ ಪೇಪರ್ ಇಟ್ಕೊಂಡು ವೆರಿಫಿಕೇಶನ್ ಮಾಡಿದೀನಿ. ಪಿನ್ ಟು ಪಾಯಿಂಟ್ ಹಂಗೆ ಕಾಪಿ ಹೊಡೆದಿದ್ಯಾ. ಅವಳು ಬಟ್ಟೆ ಕಳೆದ್ನು ಕಾಪಿ ಮಾಡ್ಬಿಡು, ಚೂಡಿದಾರಕ್ಕೆ ಹೋಗ್ಬಿಡು ನಾಳೆಯಿಂದ. ದೀಕ್ಷಿತ್ 8-25ಗೆ. ಬರೀ ಫಸ್ಟ್ ಲೈನು ಲಾಸ್ಟ್ ಲೈನ್ ಕರೆಕ್ಟ್ ಆಗಿ ಬರೆದ್ಬಿಡೋದು. ಮಧ್ಯದಲ್ಲಿ ಇಸ್ಸು ದ ವಾಸು ಆ್ಯಂಡ್ ಪುಡಿ ಪುಕ್ಕಗಳು ತುಂಬೋದು. ಏನ್ ದಡ್ರು ಅನ್ಕೊಂಡ್ಬಿಟ್ಟಿದ್ರೆ ಟೀಚರ್ಸ್ನ. ಐಶ್ವರ್ಯ 15. ಏನಮ್ಮ ಬರೀ ತಪ್ಪು ಬರ್ದಿದ್ಯಲ್ಲಮ್ಮ ಆನ್ಸರ್ಗಳೆಲ್ಲನು. 1 ಲೈನ್ ಆನ್ಸರ್ ಇರೋ ಕಡೆ 5 ಲೈನ್ ಕತೆ ಕೂದಿದ್ಯಾ. ಅದೆಲ್ಲ ಹುಡುಕ್ತಿಯಮ್ಮ ಅವೆಲ್ಲನು. ಫಿಲಂ ರೈಟರ್ ಆಗ್ಬಿಡಮ್ಮ ನೀನು. ಫಸ್ಟ್ ಆ ಲಿಖಿತ ಮತ್ತೆ ವರ್ಷಿತನ ಜೊತೆ ಮಾತಾಡೋದನ್ನ ಕಡಿಮೆ ಮಾಡು. ಮನೋಜ್ 9. ಓಹೋ ಟ್ಯೂಷನ್ ರಾಜ. ಏನಪ್ಪ ಟ್ಯೂಷನ್ಗೆ ಹೋಗೋದ್ರು ಇಷ್ಟೇನಪ್ಪ ತಗೊಂಡಿರೋದು ನೀನು? ಇಷ್ಟೇನ ಹೇಳ್ಕೊಟ್ಟಿರೋದು ಟ್ಯೂಷನ್ ಮ್ಯಾಮು? ತಗೋ. ಶರತ್ 12. ಏನು ಬರೀ ಕಾಲಿ ಬಿಟ್ಟಿದ್ಯಲ್ಲೋ ಪೇಪರ್ನ. ಏನ್ ಮನೆ ಕಟ್ತೀಯ ಅಲ್ಲಿ? ಆ ಬುಕ್ಗೆ 2 ಅಡಿಷನಲ್ ಶೀಟ್ ಬೇರೆ ಇಸ್ಕೊಂಡು ಜಾಯಿನ್ ಮಾಡಿದ್ಯಾ ಅದಕ್ಕೆ ಖಾಲಿ ಬಿಡೋದಕ್ಕೆ. ಎಲ್ರಿಗೂ ರೀಟೆಸ್ಟ್ ಕೊಡ್ತಿದ್ದೀನಿ, ಎಲ್ಲರೂ ರೀಟೆಸ್ಟ್ ಮಾಡಿ. ನೆಕ್ಸ್ಟ್ ಸೋಮವಾರ ರೀಟೆಸ್ಟ್. ಅಣ್ಣ 3 ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಬೇಡಲ್ಲಿ ಅಪ್ಪ, ನಿನ್ ಗೊತ್ತಿಲ್ದಿರೋ ಕ್ವಶನ್ಗಳು ಕೇಳ್ತಿ. ಆಮೇಲೆ ಅಪ್ಪ ಇವ್ನ ಸ್ಕೂಲು ನಿನ್ ಕಾಲೇಜು ನಿನ್ಗೆ ಎಷ್ಟು ಬರಲ್ಲ ಅಂತೇಳಿ ಬಡಿತಾರೆ. ಬೇಡ ಬಿಡು. ಅಣ್ಣ ನೀನ್ ತಪ್ಪು ಹೇಳಿದ್ರೆ ಅಪ್ಪ ಏನು ಮಾಡಲ್ಲ. ನೀನ್ ಕರೆಕ್ಟ್ ಹೇಳಿದ್ರೆ ಅಪ್ಪ ಕಡೆಯಿಂದ ಒಂದು ಸರ್ಪ್ರೈಸ್ ಕೊಡಿಸ್ತೀನಿ. ಅದ್ರಾಗ ಬೇರೆ 3 ಕ್ವಶನ್ ಕೇಳ್ತೀನಿ, ನೀನ್ 1 ಆನ್ಸರ್ ಕರೆಕ್ಟ್ ಹೇಳಿದ್ರೆ ನಿನ್ ಗೆದ್ದಂಗೆ. ಹೌದಾ? ಆಯ್ತು ಕೇಳು. ಆದ್ರೆ ಒಂದು ಕಂಡೀಷನ್, ನೀನ್ 1 ಕ್ವಶನ್ಗೆ 3 ಆನ್ಸರ್ ಫಾಸ್ಟ್ ಆಗಿ ಹೇಳ್ಬೇಕು. ನೀನ್ ಅಂದ್ರೆ ನೀನ್ ಸೋತಂಗೆ. ಹಾ ಸರಿ ಬಿಡು, ಕೇಳು. ಫಸ್ಟ್ ಕ್ವಶನ್, 3 ಸೋಪಿನ ಹೆಸರು ಹೇಳು. ಲಕ್ಸ್. ಅಂದ್ರೆ ನೋಡಿ ಸೋತೆ. ಛೇ. ಈಗ ಸೆಕೆಂಡ್ ಕ್ವಶನ್, 3 ಬಿಸ್ಕೆಟ್ ಪ್ಯಾಕೆಟ್ ಹೆಸರು ಹೇಳು. ಗುಡ್ಡೆ, ಪಾರ್ಲೆಜಿ, ಅಂದ್ರೆ ಮತ್ತೆ ಸೋತೆ. ಈಗ ಫೈನಲ್ ಕ್ವಶನ್, 3 ಬಿಯರ್ ಹೆಸರು ಹೇಳು. ಟ್ಯೂಬರ್, ನಾಗೌಟ್, ಕಿಂಗ್ಫಿಶರ್, ಬುಡ್ಬಜಾರ್. ಎಸ್ 4 ಹೆಸರು ಹೇಳಿ ನೋಡು. ಅಪ್ಪ ನಾನು ಹೇಳಿಲ್ಲ ಅಣ್ಣ ಕುಡಿತಾನಂತ. ಕೊಡ್ರಿ ಸರ್ಪ್ರೈಸ್. ಖತಮ್, ಟಾಟಾ, ಗುಡ್ ಬೈ, ಗಯಾ. ಒಂದೇ ಕಪ್ಪಳ ಹೊಡೆದ ಇಲ್ಲೇ ತಿರುಗ್ತಿ.
ಹೊಡಿ ಹೊಡಿ ಹೊಡ್ದೆ ಅಂದ್ರೆ ನೀವು 10,000 ನುಕ್ಸಾನೆ ಮಾಡಕ್ತೇನ ಹೊಡಿ ಈಗ ಹೇಳ್ಬಟ